ಪ್ರಿಯ ವೀಕ್ಷಕರೇ, ಇದು ಪ್ರತಿಧ್ವನಿ ಯಲ್ಲಾಪುರ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇರ್ತಕ್ಕಂಥದ್ದು ಹುಬ್ಬಳ್ಳಿ ಭಾಗದಿಂದ ಯಲ್ಲಾಪುರಕ್ಕೆ ಆಗಮಿಸ್ತಿದ್ದಂತೆ ರಾಷ್ಟ್ರೀಯ ಹೆದ್ದಾರಿ ಹುಬ್ಬಳ್ಳಿ ಕಾರವಾರ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಹಾಗೂ ಚರ್ಚಿನ ಮುಂಭಾಗದಲ್ಲಿರ್ತಕ್ಕಂಥ ಜೋಡುಕೆರೆ ಅತ್ಯಂತ ಸುಂದರ ತಾಣಗಳಲ್ಲಿ ಒಂದು. ಇಂತಹ ಸುಂದರ ಕೆರೆ ಪ್ಲಾಸ್ಟಿಕ್ ಮತ್ತು ಘನತ್ಯಾಜ್ಯ ವಿಷಕಾರಿ ತ್ಯಾಜ್ಯಗಳಿಂದ ಕಚರ ತುಂಬಿಕೊಂಡು ಅತ್ಯಂತ ವಿಕೃತಿಯಾಗಿ ಕಾಣಿಸ್ತಾ ಇತ್ತು. ಇದಕ್ಕೆ ಪ್ರತಿಧ್ವನಿ ಯಲ್ಲಾಪುರ ಕ್ಲೀನ್ ಜೋಡುಕೆರೆ ಎಂಬ ಅಭಿಯಾನದ ಮೂಲಕ ಸ್ವಚ್ಛತೆ ಮಾಡಲು ಪ್ರಾರಂಭ ಮಾಡಿತು. ನಂತರದಲ್ಲಿ ಹೋಲಿ ರೋಜರಿ ಶಾಲೆಯ ವಿದ್ಯಾರ್ಥಿಗಳು, ಶಿಕ್ಷಕರು ಕೈ ಜೋಡಿಸಿ ಪ್ರಥಮವಾಗಿ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆ ಕೊಟ್ಟರು. ಬೃಹತ್ ಮಟ್ಟದಲ್ಲಿ ಸ್ವಚ್ಛತಾ ಕಾರ್ಯ ಆಯಿತು. ನಂತರದ ದಿನಗಳಲ್ಲಿ ಮತ್ತಷ್ಟು ಸ್ವಚ್ಛತಾ ಕಾರ್ಯಕ್ಕೆ ವೇಗವನ್ನು ಪಡ್ಕೊಳ್ಳಲು ಪ್ರಾರಂಭವಾಯಿತು. ನಾಗರಿಕ ವೇದಿಕೆ ಅಧ್ಯಕ್ಷರಾದಂಥ ರಾಮನಾಯ್ಕರ ನೇತೃತ್ವದಲ್ಲಿ ಮತ್ತೊಂದಷ್ಟು ಪರಿಸರ ಸ್ವಚ್ಛತೆಯ ಸಮಾನ ಮನಸ್ಕ ಹಿರಿಯರು, ನಿವೃತ್ತ ಸರ್ಕಾರಿ ನೌಕರರು, ವಿವಿಧ ಸಂಘ ಸಂಸ್ಥೆಯ ಯುವಕರು ಸಹ ಕೈ ಜೋಡಿಸಿ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು. ಸ್ವಚ್ಛತಾ ಕಾರ್ಯ ದಿನದಿಂದ ದಿನಕ್ಕೆ ವೇಗ ಪಡೆದುಕೊಳ್ತು. ನಂತರದಲ್ಲಿ ವಾರಕ್ಕೊಮ್ಮೆ ಶನಿವಾರದ ದಿನ ಸ್ವಚ್ಛತೆ ಮಾಡುವ ಕಾರ್ಯಕ್ಕೆ ವೇಗ ಸಿಕ್ತು. ಇದನ್ನೇ ನಮ್ಮ ಸೇವಾ ಕಾರ್ಯ ಎಂಬ ಭಾವದಲ್ಲಿ ಪ್ರತಿ ವಾರ ಯಾರು ಹೇಳದೇ ಇರಲಿ, ಯಾರು ಕರೀದೇ ಇರಲಿ, ತಮ್ಮ ಕೆಲಸಕ್ಕೆ ಹಾಜರಾಗಿ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿಕೊಂಡ್ರು. ಇದಕ್ಕೆ ಪಟ್ಟಣ ಪಂಚಾಯತ್ ಸಹಕಾರ ಕೊಟ್ಟು JCB ಮೂಲಕ ಉತ್ತಮವಾಗಿ ಪರಿಸರದ ಸ್ವಚ್ಛತೆಯಲ್ಲಿ ಕೈ ಜೋಡಿಸಿ ನಮ್ಮ ಅಭಿಯಾನಕ್ಕೆ ಮತ್ತಷ್ಟು ವೇಗ ತಂದುಕೊಡ್ತು. ಇಷ್ಟೆಲ್ಲ ಕಷ್ಟಪಟ್ಟು ಸ್ವಚ್ಛತಾ ಕಾರ್ಯ ನಾವು ಮಾಡ್ತಾಯಿದ್ರೆ ಮತ್ತೆ ಕಚರ, ಪ್ಲಾಸ್ಟಿಕ್, ವಿಷಕಾರಿ ತ್ಯಾಜ್ಯವನ್ನು ತಗೊಂಬಂದು ನೀರಿಗೆ ಹಾಕ್ತಿದ್ದಾರೆ. ಇದು ಅತ್ಯಂತ ಅಕ್ಷಮ್ಯ. ಅವರ ಲೆಕ್ಕಾಚಾರದಲ್ಲಿ ಪೂಜಾ ಪುನಸ್ಕಾರದ ಎಲ್ಲ ವಸ್ತುಗಳನ್ನು ತಂದು ನೀರಿಗೆ ಹಾಕಿದ್ರೆ ಪುಣ್ಯ ಬರುತ್ತೆ ಅಂತಾರೆ. ಅದು ಶುದ್ಧ ಸುಳ್ಳು. ಪವಿತ್ರವಾದ ಗಂಗೆಗೆ ಇಂಥ ವಿಷಕಾರಿ ವಸ್ತುಗಳನ್ನು ಬೆರೆಸೋದ್ರಿಂದ ಇನ್ನೂ ಶಾಪಕ್ಕೆ ಗುರಿಯಾಗ್ತಾರೆ. ಇಂತಹ ಕುಕೃತ್ಯವನ್ನು ನಿಲ್ಲಿಸಬೇಕು. ತಾವಂತೂ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡು ಇಂತಹ ಸಮಾಜಮುಖಿ ಕಾರ್ಯಗಳಲ್ಲಿ ಕೆರೆ ಕಟ್ಟೆಗಳಂತಹ ಶಾಲಾ ಕಾಲೇಜುಗಳಂತಹ ಸರ್ಕಾರಿ ಕಚೇರಿಗಳು, ಸಾರ್ವಜನಿಕ ಓಡಾಟದ ಸ್ಥಳಗಳಲ್ಲಿ ಸ್ವಚ್ಛತಾ ಕಾರ್ಯ ಮಾಡೋದರಲ್ಲಿ ಅವರಿಗೆ ಇಚ್ಛೆಯೂ ಇಲ್ಲ, ಬದ್ಧತೆಯೂ ಇಲ್ಲ. ಅಂದಮೇಲೆ ಮಾಡ್ತಾ ಇರ್ತಕ್ಕಂಥವರಿಗೆ ಗೌರವ ಕೊಟ್ಟು ಅವರು ಮಾಡುವ ಕೆಲಸಗಳಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಕೆಲಸವಾದರೂ ಆಗಬೇಕು. ಆದರೆ ಮಾಡಿರೋ ಕಾರ್ಯಕ್ಕೆ ಮತ್ತಷ್ಟು ಮಣ್ಣು ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಡಿಯುವ ನೀರಿನ ಅಭಾವ ಸದ್ಯದಲ್ಲೇ ಇದೇ ರೀತಿ ಬೇಸಿಗೆ ಬಿದ್ದರೆ ಬರಲಿದೆ. ಆದರೆ ನಮ್ಮ ಪುಣ್ಯ ಗ್ರಾಮದೇವಿಯ ದಯೆ, ಯಲ್ಲಾಪುರದಲ್ಲಿ ಇರತಕ್ಕಂಥ ಕೆರೆಗಳು, ಕೊಳವೆ ಬಾವಿಗಳಿಗೆ ಸಾಕಷ್ಟು ಅಂತರ್ಜಲವನ್ನು ಪೂರೈಸ್ತಿದ್ದು ಇಂತಹ ಬರುವಂಥ ಸಂದರ್ಭದಲ್ಲೂ ಸಹ ನೀರಿಗೆ ಬರದಂತೆ ನೋಡ್ಕೊಳ್ತಾ ಇದ್ದಾವೆ. ಅದಕ್ಕೆ ಮೂಲ ಕಾರಣ ಇಷ್ಟು ಕೆರೆಗಳ ಪಾತ್ರ ಬಹಳ ದೊಡ್ಡದಿದೆ. ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಿದ್ದಾವೆ ಯಲ್ಲಾಪುರದ ಸುತ್ತಮುತ್ತಲ ಕೆರೆಗಳು. ಅದನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಒಂದೇ ಸದುದ್ದೇಶದಿಂದ ಕೆರೆಗಳ ಸುತ್ತಮುತ್ತ ತಂದು ಹಾಕ್ತಾ ಇರ್ತಕ್ಕಂಥ ಪ್ಲಾಸ್ಟಿಕ್ಕನ್ನಾಗಲಿ, ತ್ಯಾಜ್ಯವನ್ನಾಗಲಿ, ಕಚರಗಳನ್ನಾಗಲಿ ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ಅದನ್ನು ಸ್ವಚ್ಛ ಮಾಡ್ತಾ ಇದ್ದೀವಿ. ಮುನ್ಸಿಪಾಲ್ಟಿಯವರು, ಪಟ್ಟಣ ಪಂಚಾಯತ್ ಅವರು ಕೈ ಜೋಡಿಸಿ ಈ ತ್ಯಾಜ್ಯವನ್ನೆಲ್ಲ ಶಿಸ್ತುಮುಡಿ ತ್ಯಾಜ್ಯ ಘಟಕಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕೆಲಸ ಮಾಡಿ ಸ್ವಚ್ಛತೆ ಮಾಡಿರೋ ಸ್ಥಳಗಳಿಗೆ ಮತ್ತು ತಂದು ಪ್ಲಾಸ್ಟಿಕ್ ಹಾಕುವಂಥದ್ದು ಪ್ರಜ್ಞಾವಂತರ ಲಕ್ಷಣವಲ್ಲ. ಇದನ್ನು ಹಾಕುವವರಿಗೂ ಸಹ, ಹಾಕ್ತಾ ಇರೋದನ್ನು ನೋಡೋರು ಸಹ ಇಂತಹ ಕೆಲಸಕ್ಕೆ ಪ್ರೋತ್ಸಾಹ ನೀಡಬಾರ್ದು, ಅವರಿಗೆ ಜೋರು ಮಾಡಬೇಕು. ಒಂದು ಹಂತದ ತನಕ ನೋಡ್ತೀವಿ. ನಂತರದಲ್ಲಿ ಅಂತಹ ವ್ಯಕ್ತಿಗಳ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳುವ ಯಾವುದಾದ್ರೂ ದಾರಿ ಇದ್ದರೆ ಅದನ್ನು ಸಹ ಹುಡುಕ್ತೀವಿ. ಒಟ್ಟಿನಲ್ಲಿ ನಮ್ಮ ಯಲ್ಲಾಪುರ ಪಟ್ಟಣದ ಅಂತರ್ಜಲ ಮಟ್ಟ ಹೆಚ್ಚಿಸಿ ಕುಡಿಯುವ ನೀರಿಗೆ ತೊಂದರೆ ಕೊಡದಿದ್ದಂತೆ ನೋಡ್ಕೊಳ್ತಾ ಇರತಕ್ಕಂತಹ ಯಲ್ಲಾಪುರದ ಸುತ್ತಮುತ್ತಲ ಎಲ್ಲ ಕೆರೆಗಳು ದೈವ ಗಂಗೆ, ದೇವಗಂಗೆ, ಜಲ ಗಂಗೆ, ಜಲ ಪವಿತ್ರ ಗಂಗೆ ಅನ್ನುವ ಭಾವದಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ದಯಮಾಡಿ ನಿಮ್ಮ ಸುತ್ತಮುತ್ತಲ ಇರತಕ್ಕಂಥ ಕೆರೆ ಕಟ್ಟೆಗಳನ್ನು ಸ್ವಚ್ಛತೆಯಿಂದ ಕಾಪಾಡಿ, ಅದರಲ್ಲೂ ವಿಶೇಷವಾಗಿ ಪ್ಲಾಸ್ಟಿಕ್ ಮುಕ್ತವಾಗಿ ಕಾಪಾಡಿ.
ಈ ಕೆರೆಯ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಪ್ಲಾಸ್ಟಿಕ್ಕನ್ನು ತೆಗಿತಾ ಇದ್ದೀವಿ. ದೊಡ್ಡ ಮಟ್ಟದಲ್ಲಿ ಸ್ವಚ್ಛತೆ ಆಗಿದೆ. ದಯಮಾಡಿ ಯಲ್ಲಾಪುರ ಪಟ್ಟಣದ ನಿವಾಸಿಗಳಲ್ಲಿ ವಿಶೇಷ ಕೋರಿಕೆ, ನಿಮ್ಮ ಸುತ್ತಮುತ್ತಲ ಕೆರೆಗಳು ನಿಮ್ಮ ಜೀವಾಳ, ಈ ನೀರಿನ ಜೀವಾಳ. ಭವಿಷ್ಯದ ಪೀಳಿಗೆಗೆ ಇಂತಹ ಕೆರೆಗಳನ್ನು ವರ್ಗಾಯಿಸಬೇಕಾಗಿದೆ. ನಿಮ್ಮ ಇರುವ ಕೆರೆಗಳನ್ನು ಕಾಪಾಡೋಣ. ಬನ್ನಿ ಕೈ ಜೋಡಿಸಿ ಸ್ವಚ್ಛ ಸುಂದರ ಯಲ್ಲಾಪುರಕ್ಕೆ ಕ್ಲೀನ್ ಜೋಡು ಕೆರೆ.